ನಾನು ಬಹಳಷ್ಟು ದಿನಗಳಿಂದ ಈ ವ್ಯಕ್ತಿಯ ಬಗ್ಗೆ ಮಾತನಾಡದಿರುವುದೇ ಚಂದ ಅಂತ ಸೈಲೆಂಟ್ ಆಗಿ ಕೂತಿದ್ದೆ. ಮೀಡಿಯಾದವ್ರನ್ನ ಬೈತಾನೆ, ಹೆಂಡ್ತಿಗೆ ಹೊಡಿತಾನೆ, ಸಪ್ಲೈಯರ್ ಹೊಡಿತಾನೆ. ಬಂದಿರುವ ಸ್ಟಾರ್ಡಮ್ನ ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. ಯಾವ ವ್ಯಕ್ತಿಯನ್ನ ನೋಡಿದರೆ ಇಡೀ ಸಮಾಜ ಎದುರಬೇಕಾಗುತ್ತೋ ಅಂತಹ ವ್ಯಕ್ತಿಯಾಗಿ ದರ್ಶನ್ ಪರಿಗಣಿಸಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಅಭಿಮಾನಿಗಳ ಆರಾಧ್ಯ ದೈವ, ಅಭಿಮಾನಿಗಳಿಗೆ ದೇವರಂತೆ ಕಾಣುವ ಒಂದು ವಿಶೇಷವಾದಂತಹ ವ್ಯಕ್ತಿ, ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿರುವಂತಹ ಒಂದು ಪ್ರಸಂಗವನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ಈ ವಿಡಿಯೋ ಮುಂದೆ ಬರ್ತಾ ಇದ್ದೇನೆ. ನಾನು ಬಹಳಷ್ಟು ದಿನಗಳಿಂದ ಈ ವ್ಯಕ್ತಿಯ ಬಗ್ಗೆ ಮಾತನಾಡದಿರುವುದೇ ಚಂದ ಅಂತ ಸೈಲೆಂಟ್ ಆಗಿ ಕೂತಿದ್ದೆ. ಆದ್ರೆ ಇವತ್ತು ನನ್ನ ಮನಸ್ಸು ತಡಿಲಾರದೆ ಈ ವಿಚಾರವನ್ನ ನಾವು ಜಗತ್ತಿಗೆ ಹೇಳದೆ ಇನ್ಯಾರಿಗೆ ಹೇಳಬೇಕು ಎನ್ನುವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಾನೊಬ್ಬ ನಟ, ಪ್ರತಿಷ್ಠಿತ ವ್ಯಕ್ತಿ, ಯಾರು ಏನು ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ದಾಷ್ಟ್ಯವನ್ನಿಟ್ಟುಕೊಂಡು ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಿದೆ ಈ ಡಿ ಗ್ಯಾಂಗ್, ಸೋ ಕಾಲ್ಡ್ ದರ್ಶನ್ ಗ್ಯಾಂಗ್. ದರ್ಶನ್ ಗ್ಯಾಂಗ್ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಿರುವಂತಹ ಪ್ರಸಂಗ ನಿನ್ನೆಯಷ್ಟೇ ಬೆಳಕಿಗೆ ಬಂತು. ನಾನು ಹಲವಾರು ಸುದ್ದಿ ಮಾಧ್ಯಮಗಳಲ್ಲಿ ನೋಡಿ ಮತ್ತು ಅಲ್ಲಿ ಪ್ರತ್ಯಕ್ಷವಾಗಿ ಕಂಡಂತಹ ಕೆಲವೊಂದಷ್ಟು ಪತ್ರಕರ್ತರನ್ನ, ನನ್ನ ಆತ್ಮೀಯ ಸ್ನೇಹಿತರಾದಂತಹ ಕೆಲವೊಂದಷ್ಟು ದೊಡ್ಡ ದೊಡ್ಡ ಪತ್ರಕರ್ತರ ಬಳಿ ನಾನು ಮಾಹಿತಿಯನ್ನ ತೆಗೆದುಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮದ್ದೂರಿನ ಶಾಸಕರಾದಂತಹ ಉದಯ್ 2023ರಲ್ಲಿ ಈ ವ್ಯಕ್ತಿ ಚುನಾಯಿತರಾಗ್ತಾರೆ. ಇವರ ಗನ್ ಮ್ಯಾನ್ ಆದಂತಹ ನಾಗೇಶ್ ಅವರ ಮೇಲೆ ಮನ ಬಂದಂತೆ ಥಳಿಸಿದ್ದಾರೆ ಈ ದರ್ಶನ್ ಮತ್ತು ಗ್ಯಾಂಗ್. ಈ ವಿಚಾರದಲ್ಲಿ ದರ್ಶನ್ ಪ್ರತ್ಯಕ್ಷವಾಗಿ ಭಾಗಿಯಾಗದೇ ಇದ್ದರೂ ತನ್ನ ಸಹಚರರಲ್ಲಿ, ಇವತ್ತೇನು ಆರೋಪಿಯಾಗಿದ್ದಾನೆ ಆ ವ್ಯಕ್ತಿ ಹೆಸರು ನಾಗರಾಜ್ ಅನ್ನುವಂತಹ ವ್ಯಕ್ತಿ ಏನಾಗಿದ್ದಾನೆ, ಆತ ಕೈ ಮಾಡ್ತಾನೆ ಎನ್ನುವಂತಹ ಸುದ್ದಿ ಹೊರಬಿದ್ದಿದೆ. ಆ ಸುದ್ದಿ ಹೊರಬಂದಾಗ ಸರ್ಪ್ರೈಸಿಂಗ್ ಏನಲ್ಲ, ಒಂದು ವ್ಯಕ್ತಿಯ ಜೀವವನ್ನೇ ತೆಗೆದಂತಹ ಈ ವ್ಯಕ್ತಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಿದ್ದಾನೆ ಅಂತ ತಕ್ಷಣ ಇದೇ ದೊಡ್ಡ ವಿಚಾರ ಅಲ್ಲ. ಆದರೆ ಈ ವಿಚಾರವನ್ನ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಡೆದಿದ್ದು ಸಿಂಪಲ್ ಘಟನೆ. ದರ್ಶನ್ ಪ್ರಚಾರಕ್ಕೆ ತೆರಳಿದ್ರು ಸ್ಟಾರ್ ಚಂದ್ರು ಪರವಾಗಿ ಏನ್ MP ಎಲೆಕ್ಷನ್ ನಡೀತಾ ಇತ್ತು ಅದಕ್ಕೆ ಪ್ರಚಾರ ಮಾಡಬೇಕಾದ್ರೆ ಯಾರು ವೇದಿಕೆ ಮೇಲೆ ಇರಬೇಕು ಅಥವಾ ಒಂದು ಟ್ರಾವೆಲಿಂಗ್ ವ್ಯಾನ್ ಇರ್ತಾವಲ್ಲ ಅದರ ಮೇಲೆ ಯಾರು ನಿಲ್ಬೇಕು ಯಾರು ನಿಲ್ಲಬಾರ್ದು ಅನ್ನೋದನ್ನ ಯಾರು ಕೂಡ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಿಂತಹ ಅಭ್ಯರ್ಥಿಯೇ ಡಿಸೈಡ್ ಮಾಡಬೇಕು ಅಥವಾ ಆ ಪಾರ್ಟಿಯೇ ತೀರ್ಮಾನ ಮಾಡಬೇಕಾಗಿರುತ್ತೆ. ದರ್ಶನ್ನ ಸ್ನೇಹಿತರು ಎನ್ಸ್ಕೊಳ್ಳುವಂಥವ್ರು ಎಲ್ಲ ಬಂದು ಆ ವ್ಯಾನ್ ಮೇಲೆ ಹತ್ಲಿಕ್ಕೆ ನಿಂತ್ಕೋತಾರೆ, ಪ್ರಚಾರದ ವ್ಯಾನ್ ಮೇಲೆ. ಪೊಲೀಸ್ ಅವ್ರಿಗೆ ಒಂದಷ್ಟು ಕೆಲಸಗಳನ್ನ ಕೊಟ್ಟಿರ್ತಾರೆ. ಗನ್ ಮ್ಯಾನ್ ಆದವನು ಒಬ್ಬ ಕಾನ್ಸ್ಟೇಬಲ್ಲೇ ಆಗಿರ್ತಾನೆ. ಆ ವ್ಯಕ್ತಿಗೆ ಹೇಳಿರ್ತಾರೆ, ಇಂತಿಂಥವ್ರನ್ನ ಸ್ವಲ್ಪ ನೋಡ್ಕೊಂಡು ಹತ್ಸು, ಯಾರಾದ್ರೂ ತುಂಬಾ ಬೇಕಾಗಿರೋರು ಇದ್ರೆ ಮಾತ್ರ ಮೇಲೆ ಹತ್ಸು ಅಂತ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಶಾಸಕರುಗಳು ಕೊಟ್ಟಿರ್ತಾರೆ, ಸಂಸದರುಗಳು ಕೊಟ್ಟಿರ್ತಾರೆ, ಮಿನಿಸ್ಟರ್ ಆದಂಥವ್ರು ಕೊಟ್ಟಿರ್ತಾರೆ, ಅಥವಾ ಅಭ್ಯರ್ಥಿಯೇ ಕೊಟ್ಟಿರ್ತಾರೆ. ಈ ವ್ಯಕ್ತಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಆ ವ್ಯಕ್ತಿ ಮೇಲತ್ತಕ್ಕೆ ಬಂದಿದ್ದಂದು ಒಂದಷ್ಟು ಹುಡುಗರುಗಳನ್ನ ಇರಪ್ಪ ಬರ್ಬೇಡಿರಿ ಅಂತ ತಡೆದಿರ್ತಾನೆ. ಆಗ ಅವರಿಬ್ಬರಿಗೂ ಮಾತುಕತೆ ನಡೆದಿರುತ್ತೆ. ಯಾರು? ಈ ಕೊಲೆ ಕೇಸಿನ ಅಪರಾಧಿಗಳಾದಂತಹ ನಾಗರಾಜ್ ಇಂಥವ್ರಿಗೆ ಗಮನಕ್ಕೆ ಬರುತ್ತೆ. ಅವಾಗ ಮಾತುಕತೆಯಲ್ಲಿ ಮುಗಿದೋಗುತ್ತೆ. ಏನೋ ಯಾಕೋ ಅಷ್ಟರಲ್ಲೇ ಮುಗಿದೋಗುತ್ತೆ. ಮಧ್ಯಾಹ್ನ ಮತ್ತೆ ಇನ್ಯಾರೋ ಒಂದಷ್ಟು ಜನ ಮೇಲ್ ಬರಕ್ಕೆ ಟ್ರೈ ಮಾಡ್ತಾರೆ. ಆಗ್ಲೂ ಕೂಡ ಆ ಪೊಲೀಸ್ ವ್ಯಕ್ತಿ ಅಂದ್ರೆ ಗನ್ಮ್ಯಾನ್ ಏನಿದ್ದಾರೆ, ಮದ್ದೂರಿನ ಶಾಸಕರಾದಂತಹ ಉದಯ್ರವರ ಗನ್ಮ್ಯಾನ್ ಏನಿದ್ದಾರೆ, ಅವ್ರು ತಡಿತಾರೆ. ಮತ್ತೆ ಈ ವ್ಯಕ್ತಿ ಕೋಪ ಬರುತ್ತೆ.
ಸಂಜೆ ಊಟಕ್ಕೆ ಕೂತಿರ್ತಾರಂತೆ, ಡಿನ್ನರ್ ಟೈಮ್. ಆ ಟೈಮಲ್ಲಿ ಆ ಮನುಷ್ಯ ಮದ್ಯಪಾನ ಮಾಡಿದ್ನೋ ಇಲ್ಲವೋ ಎಲ್ಲ ಬೇಡದೇ ಇರೋ ವಿಚಾರ ಆಗಿರಬಹುದು. ಕುಡಿದ ನಶೆಯಲ್ಲಿ ಯಾರೋ ಅವನು ಬೆಳಗ್ಗೆ ಹಾರಾಡ್ತಿದ್ನಲ್ಲ ಅನ್ನುವಂಥ ಒಂದು ಮಾತು ಬರುತ್ತೆ. ಬೆಳಗ್ಗೆ ಹಾರಾಡ್ತಾ ಇದ್ದಿದ್ದು ಒಬ್ಬ ಗನ್ಮ್ಯಾನ್. ಅದು ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ಗನ್ಮ್ಯಾನ್ ಏನೋ ಗೊತ್ತಿಲ್ಲ. ಈ ವ್ಯಕ್ತಿ ಇದ್ದವನು ಏನು ಮಾಡ್ತಾನೆ, ನಾಗೇಶ್ ಅನ್ನೋ ವ್ಯಕ್ತಿ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ನಾವು ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕೆಲಸ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ, ನಮ್ಗೆ ಇನ್ಸ್ಟ್ರಕ್ಷನ್ಸ್ ಏನು ಬಂದಿರುತ್ತೆ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಅವರ ಕೆಲಸ. ಆ ಕೆಲಸವನ್ನು ನಮಗೆ ಮಾಡ್ತೀನೋ ಅಂತೇಳಿ ಕೈ ಮಾಡ್ತಾನೆ ಈ ವ್ಯಕ್ತಿ. ಸೋ ಕಾಲ್ಡ್ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಪೊಲೀಸರ ಮೇಲೆ ಕಿಂಚಿತ್ತು ಮರ್ಯಾದೆ ಇಲ್ಲ. ಅದೇ ಕಾರಣಕ್ಕೇನೆ ಇವತ್ತಿಗೂ ಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ, ಇನ್ನಾವುದೇ ಮಂತ್ರಿಗಳಾಗಲಿ ಒಬ್ಬರು ತುಟಿಕ್ ಪಿಟಿಕ್ ಅಂತ ಸಪೋರ್ಟ್ ಮಾಡ್ಲಿಕ್ಕೆ ನಿಲ್ತಾ ಇಲ್ಲ. ಈ ದಾಷ್ಟ್ಯ ಇವತ್ತು ದರ್ಶನ್ನ ಇಲ್ಲಿಗೆ ತೆಗೆದುಕೊಂಡು ಬಂದು ನಿಲ್ಲಿಸಿದೆ. ವೈಯಕ್ತಿಕವಾಗಿ ದರ್ಶನ್ಗೆ ನಾನು ಕೂಡ ಅಭಿಮಾನಿಯೇ, ಆತನ ನಟನೆಗೆ. ಆ ನಟನೆಯ ಒಂದು ಭಾಗವನ್ನ ಇಟ್ಕೊಂಡು ಈ ಮನುಷ್ಯ ಬೆಳೆದಿದ್ರೆ ಇವತ್ತು ಬಹುಶಃ ಕನ್ನಡ ಚಿತ್ರರಂಗ ಕಂಡಂತಹ ಮೇರು ನಟ ಆಗಿ ಬೆಳಿಲಕ್ಕೆ ಸಾಧ್ಯವಾಗ್ತಾ ಇತ್ತು. ಮೀಡಿಯಾದವ್ರನ್ನ ಬೈತಾನೆ, ಹೆಂಡತಿಗೆ ಹೊಡಿತಾನೆ, ಸಪ್ಲೈಯರ್ಗೆ ಹೊಡಿತಾನೆ. ಇದಿಷ್ಟರ ಮೇಲೂ ಇವನು ಗ್ಯಾಂಗ್ ಮಾಡಿದಂತಹ ಜಗಳಗಳಿಗಾಗಲಿ ಇನ್ಯಾವುದೇ ವಿಚಾರಗಳಿಗೆ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ? ತನ್ನ ಗ್ಯಾಂಗ್ ಮಾಡಿದ್ರೆ ನೀನು ಮಾಡ್ದಂಗೆನೆ. ನನ್ನ ಸುತ್ತಮುತ್ತ 4 ಜನ ಇರ್ತಾರೆ. ಅದರಲ್ಲೊಬ್ಬ ವ್ಯಕ್ತಿ ಏನೋ ಒಂದು ಅಚಾತುರ್ಯವಾಗ ಒಂದು ಮರ್ಡ್ರು, ಕೊಲೆನೋ, ರೇಪೋ ಏನೋ ಒಂದು ಮಾಡಿಬಿಡ್ತಾನೆ. ನಾನೊಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ನಾನು ಅವನ್ನ ಜೊತೆಲಿ ಇಟ್ಕೊಂಡು ಓಡಾಡಿದ್ರೆ ಜನ ನನ್ನ ಹೇಗೆ ನೋಡ್ತಾರೆ ಅನ್ನುವಂತಹ ಒಂದಷ್ಟು ಪರಿಜ್ಞಾನ ದರ್ಶನ್ಗೆ ಇರಬೇಕಾಗಿತ್ತು. ಸೌಜನ್ಯ ಇಲ್ಲ, ವಿನಯ ಇಲ್ಲ, ಸಂಸ್ಕಾರ ರಹಿತವಾಗಿ ಬೆಳೆದರೆ ಏನಾಗಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ದರ್ಶನ್ ಅಂತ ಹೇಳ್ಬೋದು. ನಾವು ಒಂದೂವರೆ ವರ್ಷದ ಹಿಂದೆ ಒಬ್ಬರು ವಿವೇಕ್ ವಂಶಿ ಅನ್ನೋರ ಜೊತೆ ನಾನು ಫೋನ್ನಲ್ಲಿ ಲೈವ್ನಲ್ಲೇ ನಾವು ಮಾತಾಡಿದ್ವಿ. ಆ ವಿಡಿಯೋ ಕೂಡ ಇಲ್ಲಿದೆ, ನಮ್ಮ ಚಾನಲಲ್ಲೇ ಇದೆ, ನೀವು ನೋಡ್ಬೋದು. ಬಹಳ ಚೆನ್ನಾಗಿ ಹೇಳ್ತಾರೆ. ಬಂದಿರುವ ಸ್ಟಾರ್ಡಮ್ನ ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ದರ್ಶನ್ ಇದ್ದಾರೆ. 100ಕ್ಕಲ್ಲ 1000 ಪಾಲಿಗೆ ನಿಜ. ಬಂದಿರುವ ಸ್ಟಾರ್ಡಮ್ ಅನ್ನ ಅರಗಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ದರ್ಶನ್ ಬೆಳೆದಿದ್ದಾರೆ. ಅದೇ ಕಾರಣಕ್ಕೇನೆ ಇವತ್ತು ಈ ಪರಿಸ್ಥಿತಿಗೆ ದರ್ಶನ್ ಮತ್ತು ಗ್ಯಾಂಗ್ ಬಂದು ತಲುಪಿದ್ದು. ಬಹುಶಃ ಈ ಕೇಸ್ ಒಂದು ಅಂತ್ಯಕ್ಕೆ ಬರುತ್ತೆ ಎನ್ನುವಂತಹ ನಂಬಿಕೆಯಲ್ಲೇ ನಾವೆಲ್ಲ ಇದ್ದೀವಿ. ತಾರ್ಕಿಕ ಅಂತ್ಯಕ್ಕೆ ಪೊಲೀಸ್ ಅಂತೂ ತೆಗೆದುಕೊಂಡು ಹೋಗ್ತಾರೆ. ನನಗೆ ಈ ಕೇಸ್ ಆದಮೇಲೆ ಪೊಲೀಸ್ ಅಧಿಕಾರಿಗಳ ಮೇಲೆ ವಿಪರೀತವಾದಂತಹ ಗೌರವ ಹೆಚ್ಚಾಗಿದೆ. ಪೊಲೀಸ್ ಅಧಿಕಾರಿಗಳು ಈ ವಿಚಾರದಲ್ಲಿ ಯಾವ ಪ್ರೆಷರ್ಗೂ ಮಣಿದಲೆ, ಯಾರ ಮಾತು ಕೇಳದಲೆ, ನಾನು ಇವನಿಗೆ ತಕ್ಕ ಶಾಸ್ತಿಯನ್ನ ಮಾಡೇ ಮಾಡ್ತೀನಿ ಎನ್ನುವಂತಹ ಒಂದು ಧ್ಯೇಯ ಇಟ್ಕೊಂಡಿದ್ದಾರೆ ನೋಡಿ. ಅದಕ್ಕೆ ನಾವೆಲ್ಲ ಒಂದು ಸೆಲ್ಯೂಟ್ ಹೊಡಿಲೇಬೇಕು ತಾನೆ. ಯಾವ ವ್ಯಕ್ತಿಯನ್ನ ನೋಡಿದರೆ ಇಡೀ ಸಮಾಜ ಎದುರಬೇಕಾಗುತ್ತೋ ಅಂತಹ ವ್ಯಕ್ತಿಯಾಗಿ ದರ್ಶನ್ ಪರಿಗಣಿಸಿದ್ದಾರೆ. ಇಂತಹ ವ್ಯಕ್ತಿಗೆ ನಾವೇನಾದ್ರೂ, ಈ ಸಮಾಜ ಏನಾದ್ರೂ ಎಲ್ಲವನ್ನೂ ತಡ್ಕೊಂಡು ಕೂತಿದ್ರೆ, ಅಲ್ಲ, ಇಷ್ಟು ವರ್ಷ ತಡೆದಿದ್ದೆ ದೊಡ್ಡ ತಪ್ಪು. ಸಮಾಜ ಇಷ್ಟು ವರ್ಷ ಆತ ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ತಡೆದಿದ್ದೆ ದೊಡ್ಡ ತಪ್ಪು. ಇನ್ನ ಒಂದು ಅಮಾಯಕನ ಕೊಲೆ ವಿಚಾರದಲ್ಲೂ ಸಮಾಜ ತಡ್ಕೊಬಿಟ್ರೆ ಈ ಸಮಾಜಕ್ಕೆ, ನಾನು ಹೇಳ್ತಾ ಇದ್ದೀನಿ, ಈ ಸಮಾಜಕ್ಕೆ ಉಳಿಗಾಲ ಇಲ್ಲ. ಈ ಸಮಾಜ ಇವತ್ತು ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಪೊಲೀಸ್ ಅಧಿಕಾರಿಗಳು ನಿಜವಾಗಿಯೂ ಒಂದು ತನ್ನ ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಪೊಲೀಸ್ ಅಧಿಕಾರಿಗಳ ಬಗ್ಗೆ, ಕರ್ನಾಟಕ ಪೊಲೀಸ್ ಅಂತಂದ್ರೆ ಏನು ಅಂತ ತೋರಿಸಿದ್ದಾರೆ. ನೀನು ನಟನಾಗು, ನೀನು ದೊಡ್ಡ ಸ್ಟಾರ್ ಆಗು, ನಿನ್ನಿಂದ ದೊಡ್ಡ ಫ್ಯಾನ್ಸ್ ಇರಲಿ, ಲಾಠಿ ಇಟ್ಕೊಂಡು ನಿಂತ್ರೆ ನಾವೇನು ಅಂತ ತೋರಿಸಿದ್ದಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು. ನಿನ್ನೆ ACP ಚಂದನ್
ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ನಿಜಕ್ಕೂ ಅಂತಹ ವ್ಯಕ್ತಿಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿರೋದ್ರಿಂದಲೇ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಹೆಮ್ಮೆ. ನಮ್ಮ ಕಮಿಷನರ್ ಸಾಹೇಬರಾದಂತಹ ದಯಾನಂದ್ ಅವರು ಕೂಡ ಅಷ್ಟೇ, ಬಹಳಷ್ಟು ಶಕ್ತಿಯುತವಾಗಿ ಬಂದಂತಹ ಇಂಥ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದರೂ ಕೂಡ ಪೊಲಿಟಿಕಲ್ ಪ್ರೆಷರು ಎಂಥದ್ದೇ ಇರಲಿ ಅದನ್ನೆಲ್ಲ ಮೆಟ್ಟಿ ನಿಂತು ತಮ್ಮ ತನಿಖೆಯನ್ನು ಸೊಗಸಾಗಿ ಮಾಡಿದ್ದಾರೆ. ಈ ಒಂದು ಕೇಸ್ ತಾರ್ಕಿಕ ಅಂತ್ಯಕ್ಕೆ ಬಂದೇ ಬರುತ್ತೆ ಎನ್ನುವಂತಹ ನಂಬಿಕೆಯಲ್ಲೇ ನಾನು ಇದ್ದೇನೆ. ನಿಜಕ್ಕೂ ಇಂತಹ ವ್ಯಕ್ತಿಗಳನ್ನ ತಾರ್ಕಿಕ ಅಂತ್ಯ ನಾವು ತಂದಿಲ್ಲ ಅಂತಂದ್ರೆ ಸಮಾಜ ತಲೆ ತಗ್ಗಿಸುತ್ತೆ. ಸಮಾಜದಲ್ಲಿ ಇಂತಹ ಪ್ರಸಂಗಗಳು ಮುಂದೆ ಮತ್ತೆ ಮತ್ತೆ ಉದ್ಭವಿಸುತ್ತೆ. ಅಂತಹ ಸ್ಟಾರ್ಗಳನ್ನು ನಾವು ಮಾದರಿಯಾಗಿ ತೆಗೆದುಕೊಳ್ತೇವೆ. ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲೂ ಕೆಲವೊಂದಷ್ಟು ಅಳವಡಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವೆಲ್ಲ ಇರ್ತೇವೆ. ಇಂಥ ವ್ಯಕ್ತಿಗೆ ಶಿಕ್ಷೆ ಆಗದೆ ಹೋದರೆ ನಿಜಕ್ಕೂ ಹೇಳ್ತೇನೆ ಇಂತಹ 1000 ಪ್ರಸಂಗಗಳು ಎದುರಾಗಬಹುದು. ಆದ್ದರಿಂದ ನನ್ನ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಇಲ್ಲಿಂದಲೇ ಒಂದು ಕೈ ಜೋಡಿಸಿ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಇಂತಹ ಅಧಿಕಾರಿಗಳು, ಇಂತಹ ಧೈರ್ಯ ಶೌರ್ಯತೆ ಉಳ್ಳಂತಹ ಅಧಿಕಾರಿಗಳು ನಮಗೆ ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.